ಒಂದೇ ದಿವಸದಲ್ಲಿ ಇಷ್ಟೊಂದು ಜನ ಸೇರಿದ್ದೀರಾ ಅಂದ್ರೆ ರಕ್ಷಾರಾಮ ಮೇಲೆ ಇರೋ ಪ್ರೀತಿ, ಕಾಂಗ್ರೆಸ್ ಮೇಲೆ ಇರೋ ಪ್ರೀತಿ, ಅವ್ರನ್ನ ಕೆಲಸ ಒಂದು ಸೂಚನೆ ಇವತ್ತು ಕೊಟ್ಟಿದ್ದೀರಾ. ಒಂದೇ ದಿವಸ ನಿನ್ನೆ ಬೆಳಗ್ಗೆ ಹೇಳಿದ್ದು, ನಾವು ಮಾತಾಡೋದೆಲ್ಲ ನಮ್ಮ ಪ್ರದೀಪ್ ಈಶ್ವರ್ ಅವ್ರು ಮಾತಾಡ್ಬಿಟ್ಟಿದ್ದಾರೆ, ಏನು ಮಾತಾಡೋಕೆ ಉಳಿಸ್ತಾ ಇಲ್ಲ. ಇನ್ಮೇಲೆ ಅದೇ ಹೇಳ್ತಾರೆ, ಇನ್ನ ಎಲೆಕ್ಷನ್ ಆಗೋಷ್ಟೊತ್ತಿಗೆ ಅಪ್ಪ ಮೂರ್ಛೆ ಹೋಗ್ಬಿಡ್ಬೋದೇನೋ ಪಾಪ, ಅಡ್ಮಿಟ್ ಮಾಡಿಸ್ಬಿಡ್ತಾರ. ರಕ್ಷಾರಾಮಯ್ಯ ಅವರು ಕುಟುಂಬದ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರೂ ರಾಜಕೀಯಕ್ಕೆ ಬಂದು ದುಡ್ಡು ಮಾಡ್ತಾರೆ. ರಾಜಕೀಯಕ್ಕೆ ಬಂದು ನಿನ್ನೆ ಪಾಪ ಸೀತಾರಾಮಣ್ಣ ಒಂದು ಮಾತು ಹೇಳಿದ್ರು, ಪ್ರೆಸ್ನವ್ರು ಒಂದು ಪ್ರಶ್ನೆ ಕೇಳಿದ್ರು ಚಿಕ್ಕಬಳ್ಳಾಪುರಲ್ಲಿ, ನೀವು ನಿಮ್ಮ ದುಡ್ಡನ್ನ ಕಾಪಾಡ್ಕೊಳಕ್ ಬಂದಿದ್ದೀರಾ ಅಂತ. ಈಗ ರಾಜಕೀಯಕ್ಕೆ ಬಂದ್ಮೇಲೆ ಅವ್ರು ಹೇಳಿದ ಇ.ಟಿ. ಐ.ಡಿ. ಇನ್ಕಮ್ ಟ್ಯಾಕ್ಸ್ ಎಲ್ಲ ತೊಂದರೆ ಅನುಭವಿಸಕ್ಕೆ ಇವ್ರು ಸಿದ್ಧವಾಗಿರ್ಬೇಕು. ಬಟ್ ಇವ್ರದ್ದೇನು ಮಾಡ್ಕೊಳಕ್ಕಾಗಲ್ಲ. ಯಾಕೆ ಹೇಳಿ, ಕಷ್ಟಪಟ್ಟಿದ್ದ ದುಡ್ಡು, ನಾನು ಹೇಳಿದವರು ಕಷ್ಟಪಟ್ಟಿದ್ದ ದುಡ್ಡು ಅಂತ. ಇವ್ರ ಕುಟುಂಬ ಆ ಕಾಲದಿಂದ, ಇವ್ರ ತಾತ ಕಾಲದಿಂದ ಕಷ್ಟಪಟ್ಟು ಒಂದೊಂದು ಪೈಸಕ್ಕೂ ಲೆಕ್ಕ ಕಟ್ಟಿ ಇನ್ಕಮ್ ಟ್ಯಾಕ್ಸ್ ಕೊಟ್ಟು ಒಳ್ಳೆ ಸಿಕ್ಕಾಕೊಂಡಂದ್ರೆ ಏನಿಲ್ಲ. ಇನ್ನ ದಾನ ಧರ್ಮ ಮಾಡ್ತಾರೆ. ಅಲ್ಲಿ ಹಾಸ್ಪಿಟ್ಲ್ಗೆ ಹೋದ್ರೆ ಸಾಕಷ್ಟು ಬೇರೆ MS ರಾವ್ ದೊಡ್ಡ ಹಾಸ್ಪಿಟ್ಲ್ ಇದ್ರು ತುಂಬಾ ಕಮ್ಮಿ ಬೆಲೆಯಲ್ಲಿ ಎಲ್ಲ ಬಡವ್ರಿಗೂ ವಾರ್ಡ್ ಇದೆ, ಫ್ರೀ ಇದೆ, ಎಲ್ಲ ತರ ಕಾಯಿಲೆಕ್ಕೂ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ. ಯಾಕೆ ನಾನೆಲ್ಲ ಇದ್ರ ಬಗ್ಗೆ ಹೇಳ್ತೀನಿ ಅಂದ್ರೆ, ಒಬ್ಬ ಮನುಷ್ಯ ಒಂದು ಕ್ಯಾಂಡಿಡೇಟ್ ಆಗ್ಬೇಕಾದ್ರೆ ಯಾವ ತರ ಕ್ಯಾಂಡಿಡೇಟು, ಯಾವ ಕುಟುಂಬದಿಂದ ಬಂದಿದ್ದಾರೆ, ಯಾಕೆ ಇಂಥವ್ರು ಬರಬೇಕು, ಇಂಥವ್ರು ಬಂದ್ರೆ ಹೆಂಗಿ ನಮ್ಗೆ ಉಪಯೋಗ ಆಗುತ್ತೆ, ಅವ್ರಿಗೇನಿಲ್ಲ ದುಡ್ಡು ಮಾಡ್ಬೇಕಂತೇನಿಲ್ಲ, ಅವ್ರಿಗೆ ಸಾಕಷ್ಟಿದೆ, ದಾನ ಧರ್ಮ ಮಾಡಬೇಕು ಅಂತ. ಕೋವಿಡ್ ಟೈಮಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ನಾವು ಕೇಳಿದೆಲ್ಲ ಕೊಟ್ಟಿದ್ದಾರೆ, ಕರೆದಿದ್ದ ಕಡೆಲ್ಲ ಬಂದಿದ್ದಾರೆ. ಬರೀ ಇಲ್ಲೇ ಅಂತಿಲ್ಲ, ಕ್ಷೇತ್ರ ಅಲ್ಲ ಬೆಂಗಳೂರು ಇಡೀ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಯಾರು ಕೇಳಿದ್ರು ಅವರು ಸಹಾಯ ಮಾಡಿದ್ದಾರೆ. ಹಾಸ್ಪಿಟ್ಲ್ ಮಾತ್ರ ಅಂತಿಲ್ಲ, ಅವ್ರು ಯಾವುದೇ ಒಂದು ಕಷ್ಟ ಸುಖಕ್ಕೆ ಹೋದ್ರು ಸ್ಪಂದಿಸ್ತಾರೆ. ಇವರಾಗ್ಲಿ, ಇವರಪ್ಪ ಆಗ್ಲಿ, ಅವ್ರ ತಾತ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂದ್ರೂ ಒಳ್ಳೆ ಹೆಸರು ಮಾಡಿರೋ ಕುಟುಂಬ. ಏನು ಇವಾಗ ಇಷ್ಟು ಕಾರ್ಯಕರ್ತರು ಬಂದಿದ್ದೀರಾ, ಕಾರ್ಯಕರ್ತರ ಸಭೆ ಅಂತಾನೆ ನಾವು ಮಾಡಿದ್ದು. ಇಲ್ಲಿ ಯಾರು ಲೀಡರ್ಗಳಿಲ್ಲ, ಎಲ್ಲ ಕಾರ್ಯಕರ್ತರು ಎಲ್ಲ ಒಂದು ಹೆಚ್ಚಿನ ಒಂದು ಇದರೊಳಗೆ. ಈಗ ಅವರು ಡೆಲ್ಲಿಯಿಂದ ಅವರು ಈಗ ಬಂದು ನಮ್ಮ ಹತ್ರ AECC ಮತ್ತು ಡೆಲ್ಲಿಯಿಂದ ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬೂತ್ ವೈಸಲ್ಲಿ ಒಂದೊಂದು ಬೂತ್ಗೂ ಅವರು ಅಬ್ಸರ್ವರ್ಗಳನ್ನ ಹಾಕ್ತಾ ಇದ್ದಾರೆ. ಬೂತ್ ಮಟ್ಟದಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಎಲ್ಲ ವಾಟ್ಸಪ್ ಅಲ್ಲಿ ಡೀಟೇಲ್ ಕೊಡಬೇಕಾಗುತ್ತೆ. ಎಲ್ಲೆಲ್ಲಿ ಕೆಲಸ ಆಗಲ್ಲ ಅವರೇ ರಿಪೋರ್ಟ್ ಮಾಡಿ ಬದಲಾವಣೆ ಮಾಡಂತ ಪಾಸಿಬಿಲಿಟಿನೂ ಇದೆ. ನಾನು ಎಲೆಕ್ಷನ್ ತಗೊಂಡು ನನ್ ಆ ಜವಾಬ್ದಾರಿ ಬಂದಿದ್ರು ನಾನು ಯಾರನ್ನೂ ಬದಲಾಯಿಸಕ್ ಹೋಗಿಲ್ಲ. ಬದಲಾವಣೆ ಮಾಡ್ಬೇಕಂದ್ರೆ ನೀವು ಕೆಲಸ ಮಾಡಿದ್ರೆ ಇದು ಹಾಗೆ ಆಗ್ತದೆ. ಯಾಕೆ ನನ್ನ ಕೇಳ್ರು ಯಾರು ಅಂತ, ಸರಿ ಫ್ರೀಯಾಗಿ ಬಿಡೋಣ, ನಿಮ್ಗೆ ಏನೋ ಮನಸ್ಸಲ್ಲಿದ್ರೆ ಮಾಡಿ, ಬಟ್ ಫ್ರೀಯಾಗಿ ಬಿಟ್ಬಿಡೋಣ. ಮುಂದಿನ ದಿವಸದಲ್ಲಿ ಇವಾಗ ನಾವು ಕರೆದಿರೋರು ಆಗ್ಲಿಲ್ಲ ಬಂದಿದ್ರು, ಮುಂದಿನ ದಿವಸದಲ್ಲಿ ಏನ ಕರೆಕ್ಟಾಗಿ ಇವಾಗ ಈಗ ಸ್ಪಂದಿಸಬೇಕು. ಇವತ್ತೆಲ್ಲ ನೀವು ಸೇರಿದಂಗೆ ನಿಮ್ಮ ಬೂತ್ ಮಟ್ಟದಲ್ಲಿ ಪ್ರತಿಯೊಬ್ಬರು ಸ್ಪಂದಿಸಿ, ನಮ್ಮ NSC ಅವರು, INTC ಅವರು, ಮತ್ತೆ ಬ್ಲಾಕ್ ಮಟ್ಟದಲ್ಲಿ ಎಲ್ಲರೂ, KPCC ಅವರು, ಯಾವುದೋ ಒಂದು ಮೆಸೇಜ್ ಆಗಲಿ ಇದಾಗಲಿ ಎಲ್ಲರೂ ದಯವಿಟ್ಟು ಹೆಂಗ್ ಮೆಸೇಜ್ ನೋಡಿ ಬಂದಿದ್ದೀರಾ. ಇಷ್ಟು ದಿವಸ ಕೆಲವೊಂದು ತಪ್ಪುಗಳಾಗಿದೆ, ಅದು ಯಾರಿಂದ ಆಗಿದೆ ಅಂತ ನಿಮ್ಗೆ ಗೊತ್ತಿದೆ. ಒಳ್ಳೆ ಲೀಡರ್ ಇದ್ರೆ ಸ್ವಲ್ಪ ಮೇಲೆ ಕೆಳಗೆ ಆಗಿದೆ, ಈಗೆಲ್ಲ ಮುಗೀತದು. ಒಳ್ಳೆ ಲೀಡರ್ ಇದ್ದಾರೆ, ಫಾಲೋ ಮಾಡ್ಕೊಂಡು ಹೋಗಿ. ಪ್ರತಿಯೊಂದು ಬೂತ್ಗೂ ಬರ್ತೀರಿ, ಪ್ರತಿಯೊಂದು ಬೂತ್ ನೀವು ನಿಮ್ಮ ಹೆಸರನ್ನು ಉಳಿಸ್ಕೊಳ್ಳಿ. ಯಾರು ಇವಾಗ ಸಾಕಷ್ಟು ಜನ JDS ಇಂದ BJP ಇಂದ ಸೇರ್ಪಡೆ ಮಾಡೋಂಥ ಇದಿದೆ. ಒಂದೇ ಡೇಟ್ ಕೊಡ್ತಾರೆ ಅವರು, ಆ ಡೇಟಲ್ಲಿ ಯಾರು ಸೇರ್ಪಡೆ ಮಾಡ್ಬೇಕಂತ ಇದ್ದೀರಾ ದಯವಿಟ್ಟು ನಮ್ಗೆ ಫೋನ್ ಮಾಡಿ ಹೇಳಿರಿ. ಆ ಸೇರ್ಪಡೆ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಮಾಡೋಣ. ಯಾರನ್ನ ನಮ್ಮ ರಕ್ಷಾರಾಮಯ್ಯ ಅವರು ಒಂದು ಒಬ್ಬರೋ ಇಬ್ಬರನ್ನ ನಮ್ಮ ರಾಜ್ಯ ಮಟ್ಟದ ಲೀಡರ್ ಸಿದ್ದರಾಮಯ್ಯ, DK ಶಿವಕುಮಾರ್, ಇಲ್ಲಿ ಯಾರೋ ಲೀಡರ್ ಮಿನಿಸ್ಟರ್ ಬರ್ತಾರೆ, ಉಸ್ತುವಾರಿ ತಗೊಂಡ್ರವರು. ನಮ್ಮ KH ಮುನಿಯಪ್ಪಣ್ಣ ಬರಬೇಕಾಗಿತ್ತು, ಅವರು ನಮಗೆ ಒಂದು ಶಕ್ತಿ ಇದ್ದಂಗೆ. ಈಗಲೂ ನಮ್ಮ ಸರ್ಕಾರ ಬಂದಿದ್ರೆ ಅರ್ಧಕ್ಕರ್ಧ ಕೆಲಸ ನಮ್ದು ಆಗ್ತಾ ಇಲ್ಲ, ಆ ನೋವು ನಮ್ಗಿದೆ. ಎಲ್ಲ ಒಗ್ಗಟ್ಟಾಗಿ ನಿಲ್ಲಿ, ಇಲ್ಲಿ ಎಲ್ಲ ನಾವು ನಿಮ್ಮ ಜೊತೆ ನಿಲ್ತೀರಿ. ನಾಳೆ ಏನು ಎಷ್ಟು ಗಂಟೆಗೆ ಎಲ್ಲಿ ನಾಮಿನೇಷನ್ ಎಲ್ಲ ನಿಮ್ಗೇನು ಇವಾಗ ಎಲ್ಲ ಈಗ ಎಲೆಕ್ಷನ್ ಕಮಿಷನಿಂದ ಎಲ್ಲ ಮಾತಾಡೋಕ್ಕಾಗಲ್ಲ. ಕೆಲವೊಂದು ಲೀಡರ್ಗಳನ್ನ ನಿಂತ್ಕೊಂಡು ಯಾವ ಥರ ಬರ್ತೀರಾ ಏನು ಅಂತಲೇ ಹೇಳಿ ಅದನ್ನೊಂದು ಪ್ರೋಗ್ರಾಮ್ ಹಾಕೊಳ್ಳೋಣ. ಇದೆಲ್ಲ ಆದ್ಮೇಲೆ ನೀವು ಒಂದು 4-5 ಜನ ಲೀಡರ್ಗಳು ಇರ್ರಿ, ಬ್ಲಾಕ್ ಪ್ರೆಸಿಡೆಂಟ್ಗಳೆಲ್ಲ ಯಾವ ಥರ ಮಾಡ್ಬೇಕಂತ ನೋಡೋಣ. ಕೈಯಲ್ಲಾಗಿದ್ದು ಸ್ವಂತ ಗಾಡಿಗಳಲ್ಲಿ ಹೋದ್ರೆ ಒಳ್ಳೇದು. ಬೇರೆ ಸಹಾಯ ಏನಾಯ್ತು ಬಿಟ್ಟು ಕುತ್ಕೊಂಡು ಮಾತಾಡೋಣ. ಏನೇ ಇದ್ರು ಭಿನ್ನ ಮತಗಳು ದಯವಿಟ್ಟು ಬಿಟ್ಬಿಡಿ. ಇಷ್ಟು ಜನ ಸೇರೋದು ತುಂಬ ಖುಷಿ ಆಗ್ತಾ ಇದೆ. ಏನು ಕಳೆದ ವಾರ ನನ್ಗೆ ಮೊನ್ನೆ ಎಲೆಕ್ಷನ್ನಲ್ಲಿ 78-80 ಸಾವಿರ ವೋಟರ್ ನೀವು ತಂದಿದ್ದೀರ ಅಂದರೆ ಅದು 1 ಲಕ್ಷ ಬರಬೇಕಾಯ್ತು. ಕೆಲವೊಂದು ತಪ್ಪುಗಳು ನಡೆದಿದೆ, ಅದೆಲ್ಲ ಮಾತಾಡೋದು ಬೇಡ. ಇವ್ರಿಗೇನು ಇವತ್ತು ನಮ್ಮ ಕ್ಯಾಂಡಿಡೇಟ್ಗೆ ಗೆಲ್ಲಿಸ್ಬೇಕಷ್ಟೇ. 2 ಲಕ್ಷನ 3 ಲಕ್ಷನ ಬೇಡ. ನಮ್ಮ ಸೀತಾರಾಮಣ್ಣ ಹೇಳ್ದಂಗೆ
ಸುಮ್ಮನೆ ಈಸಾಗಿ ತಗೊಂಬೇಡಿ, ಗೆಲಿಬೇಕು, ಕಷ್ಟಪಡಬೇಕು, ಮನ್ಸಾರೆ ಎಲ್ಲ ಒಂದು ಏನು ಕೆಲವೇ ದಿವಸಗಳಿರೋದು. ಈ ತಿಂಗಳ ಕೊನೆಯಲ್ಲಿ 20 ತಾರೀಕೆಲ್ಲ ಆಗೋಗಿರ್ತದೆ, ಈ ಟೈಮ್ಗೆಲ್ಲ ಆಗೋಗಿರ್ತದೆ. ದಯವಿಟ್ಟು ಎಲ್ಲರನ್ನು ನಿಮ್ಮ ಮನೇಲಿ ನಿಮ್ಮ ಅಣ್ಣ ನಿಂತಿದ್ದನ್ನು ತಿಳ್ಕೊಂಡು, ನಿಮ್ಮ ತಮ್ಮ ನಿಂತಿದ್ದನ್ನು ತಿಳ್ಕೊಂಡು ಮಾಡಿ. ಕಷ್ಟ ಸುಖಕ್ಕೆ ನಿಲ್ಲಂತ ಮನುಷ್ಯ, ಅವ್ರಿಗೆ ಏನೂ ಬೇಕಾಗಿಲ್ಲ. ಅವ್ರಿಗೆ ಜನಸೇವೆ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಒಂದು ಒಳ್ಳೆ ಅಭ್ಯರ್ಥಿನ ಕೊಟ್ಟಿದ್ದಾರೆ. ವೀರಪ್ಪ ಮೊಯ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, MP ಗಳು, ಅವರು ಕೂಡ ಅವ್ರ ಆಶೀರ್ವಾದ ತಗೊಂಡು ಅವರು ಬಂದಿದ್ದಾರೆ. ನಾವು ಕನ್ಸಲ್ಟ್ ಮಾಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಹೋಗಿ ಕರೆದಿದ್ದಾಗ ಇಲ್ಲ, ನನಗೆಲ್ಲ ಬೇರೆ ಕಾರ್ಯಕ್ರಮ ಇದೆ, ನಾನು ರೋಡ್ ಶೋಗಳಿಗೆಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ಲೀಡರ್ ಆಶೀರ್ವಾದದಿಂದ ಗೆದ್ದು ಬರ್ತಾರೆ. ಅವ್ರ ಜೊತೆಲಿ ನಾವು ನಿಲ್ಲಬೇಕು. ತಾವುಗಳೆಲ್ಲ ಪ್ರದೀಪ್ ಈಶ್ವರ್ ಅವ್ರು ಹೇಳ್ದಂಗೆ ನಿಮ್ಮ ಶಕ್ತಿ, ಕಾರ್ಯಕರ್ತರ ಶಕ್ತಿನೇ ನಮ್ಮ ಶಕ್ತಿ, ನಮ್ಮ ಶಕ್ತಿನೇ ಇವ್ರ ಶಕ್ತಿ. ಸೊ ನೀವೆಲ್ಲ ಕಾರ್ಯಕರ್ತರ ಆಶೀರ್ವಾದ ಇದ್ರೆ ಇದೇ ಅಂತ ತಿಳ್ಕೊಂಡಿದ್ದೀರಿ. ಅತಿ ಹೆಚ್ಚು ಓಟಿಂದ ಗೆಲ್ಸಂತ ಕೆಲಸ ಮಾಡಿ. ಇಲ್ಲೆಲ್ಲರಿಗೂ ಒಂದೇ ದಿವಸದಲ್ಲಿ ಕರೆದಿದೆ, ನೀವು ಹುಮ್ಮಸ್ಸಲ್ಲಿ ಬಂದಿದ್ದೀರಾ. ಇದೇ ಹುಮ್ಮಸ್ಸಲ್ಲಿ ಗೆಲ್ಸಿ ಒಂದು ದೊಡ್ಡ ಮೆರವಣಿಗೆ ಮಾಡಬೇಕು. ಆ ಮೆರವಣಿಗೆಯಲ್ಲಿ ಮತ್ತೊಬ್ಬರು ಪ್ರದೀಪ್ ಈಶ್ವರ್ ಅವರು ಮಾತಾಡಬೇಕು. ಅವ್ರು ಇನ್ನೂ ಒಳ್ಳೆ ಥರ ಮಾತಾಡ್ತಾರೆ. ಅವ್ರಿಗೆ ಯಾರಿಗಾಗಲ್ಲ ಖುಷಿ, ಯಾಕಂದ್ರೆ ಚಿಕ್ಕಬಳ್ಳಾಪುರಿಂದಾನೇ ಆ ಕ್ಯಾಂಡಿಡೇಟ್ ಇರೋದ್ರಿಂದ ಅವ್ರು ಯಾವುದೋ ಒಂದು ಇದ್ರಿಗೆ ಹೇಳಿರೋದನ್ನ 3 ಸೋಲು ಅಂತ. ಕರೆಕ್ಟಾ ಸರ್? 3 ಸಲ ಸೋಲ್ತಾರೆ ಅಂತ ಹೇಳ್ಬಿಟ್ಟಿದ್ರಲ್ಲ. ನಾನು ನೋಡಿದ್ದೆ ವಿಡಿಯೋನ, 3 ಸಲ ಅಂತ. ನೆಕ್ಸ್ಟ್ ನನ್ಗೆ ಗೊತ್ತಿಲ್ಲ. ಈಗ ಒಂದ್ಸಲ ಸೋಲ್ತಾರೆ, ನನ್ನ ಮೇಲೆ 2 ಸಲ ಸೋಲ್ತಾರೆ, ಮತ್ತೆ ಗೆಲ್ತಾರೆ ಅಂದ್ರೆ ಇಲ್ಲ ಅಷ್ಟೊಂದು ಚಿಕ್ಕಬಳ್ಳಾಪುರ ರಿಸರ್ವೇಶನ್ ಬಂದಿರುತ್ತೆ. ನಾನು ನೋಡಿದ್ದೆ. ಅದಕ್ಕೆ ಆ ಒಂದು ಆಶೀರ್ವಾದ ಇರಲಿ, ಎಲ್ಲರ ಆಶೀರ್ವಾದ ರಕ್ಷಾ ರಾಮಯ್ಯ ಅವ್ರ ಮೇಲೆ ಇರಲಿ. ಅವ್ರನ್ನ ಕೆಲಸ ಮಾಡೋಣ. ಬಂದಿರತಕ್ಕಂಥ ಎಲ್ಲರನ್ನು ನಮ್ಮ ಮಾಧ್ಯಮ ಮಿತ್ರಗಳು ಯಾರ್ಯಾರು ಒಂದೇ ಒಂದು ನಮ್ಗೆ ಸಪೋರ್ಟ್ ಆಗಿ ನಿಂತಿದ್ರು ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.